ಊರಂದ್ರೆ ಚಿಕ್ಕೋಡು ಇರೋದ್ರಿಂದ ಇಲ್ಲಿ ಭಕ್ತರು ಕರೆದ್ರು ಅಂದರೆ ನಾವೆಲ್ಲ ಕಾರ್ಯಕ್ರಮ ಬಿಟ್ಟಾದರೂ ಇಲ್ಲಿ ಬರಬೇಕು ಅಂತ ಒಂದು ಸುಸಂಸ್ಕೃತವಾಗಿರುವಂಥ ಗ್ರಾಮ ಅಂದರೆ ಈ ಊರು ಚಿಕ್ಕೋಡಿದು. ಭಾಳ ಶ್ರದ್ಧಾಭಕ್ತಿಯಿಂದ ಇಲ್ಲಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ನಡೀತದೆ, ರಥೋತ್ಸವ ನಡೀತದೆ. ಭಾಳ ಖುಷಿ ಆಯಿತು. ಎಲ್ಲರೂ ಒಳ್ಳೆ ರೀತಿಯಿಂದ ನಾಟಕವನ್ನು ನೋಡ್ರಿ. ನಾಟಕದ ಮೆಸೇಜನ್ನು ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಸಾಮಾಜಿಕ ಸಂದೇಶವನ್ನು ಕೊಡುವಂತಹ ಹಿನ್ನೆಲೆಯಲ್ಲಿ ನಾಟಕ ಅನ್ನುವಂಥದ್ದು ಒಂದು ಬಹುಮುಖ್ಯವಾಗಿರುವಂತಹ ಮಾಧ್ಯಮ ಅದು. ನಾವು ಪ್ರವಚನದಲ್ಲಿ ಹೇಳಬೇಕಾಗಿರುವಂತಹ ಅನೇಕ ವಿಚಾರಗಳನ್ನು, ಜೀವನಕ್ಕೆ ಬೇಕಾಗಿರುವಂತಹ ಮೌಲ್ಯವನ್ನು ನಾಟಕದ ಮೂಲಕ ನಾವು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಈ ನಾಟಕವನ್ನು ಆಯೋಜನೆ ಮಾಡಿರುವಂತಹ ಎಲ್ಲ ಸಂಘಟಕರಿಗೆ, ಎಲ್ಲ ದಾಸೋಹ ಮೂರ್ತಿಗಳಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟಿ ಅವರೆಲ್ಲರನ್ನ ನೀವು ಅಭಿನಂದಿಸಬೇಕು. ಇದು AI ಯುಗ ಬಂದಿರೋದ್ರಿಂದ ಇನ್ನು ನಾಟಕಗಳು ಕೂಡ ಬಂದಾಗುವಂಥ ಸಂದರ್ಭ ಇದೆ. ಮೊದಲೆಲ್ಲ ಭಾಳ ಚಂದ ನಾಟಕಗಳು ನಡೀತಾ ಇತ್ತು. ಈಗ ಅಲ್ಲಲ್ಲ ಉಳ್ದಾರ ನೋಡ್ರಿ, ಒಂದಿಷ್ಟು ಮಂದಿ ಇವರೇನು ನಾಟಕ ಮಾಡ್ತಾರಲ್ಲ, ಇವರು ಅಲ್ಲಲ್ಲ ಉಳ್ಕೊಂಡಿರುವಂಥ ಕಲಾವಿದರು ಇವರು. ಇವ್ರನ್ನೆಲ್ಲ ಬೆಳೆಸಬೇಕಾಗಿರುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರ್ತದೆ. ಯಾಕಂದರೆ ಅವ್ರು ಅದನ್ನೇ ಜೀವ ಇಟ್ಕೊಂಡು ಅದರ ಮೇಲೇ ಜೀವನ ಸಾಗಿಸುವಂಥ ಒಂದು ಸಂದರ್ಭದಲ್ಲಿ ನೀವೆಲ್ಲರೂ ಆ ಒಂದು ಹಿನ್ನೆಲೆಯಲ್ಲಿ ಈ ನಾಟಕವನ್ನು ಆಯೋಜನೆ ಮಾಡಿದ್ದು ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಏನ್ರಿ ನಾಟಕ ಹೆಸರು? ಬದುಕೊಂದು 3 ದಿನದ ಸಂತಿ ಅಂತೇಳಿ ನಾವು ಪ್ರವಚನದಾಗೆಲ್ಲ ಹೇಳ್ತಿರ್ತೀವಿ. ಬದುಕನ್ನೋದು 3 ದಿನದ ಸಂತಿ ಅಂತೇಳಿ ನಾಟಕದಾಗ ಅದು ಬಂತು. ಭಾಳ ಖುಷಿ ಆಯಿತು. ನೀವೆಲ್ಲರೂ ಬಿಡ್ರಿ ಚಿಂತಿ, ನಾಟಕ ನೋಡ್ರಿ, 3 ದಿನದ ಶಾಂತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶರಣಾರ್ಥಿಗಳು.